ನೀವೊಬ್ಬರು ಗಟ್ಟಿಯ ನಿಂತಿದ್ದ ಈ ವಿಚಾರದಲ್ಲಿ ಅದು ನನ್ನ ಸಂತೋಷಕ್ಕೆ ಸಂಬಂಧಿಸಿದ್ರೆ ನಾನು ಸಂತೋಷ ದಾರಿ ನಾನಲ್ಲಿ ಅವ್ರು ಮಾತ್ರ ಅದನ್ನ ನೆರವಾಗಿ ಇಟ್ಕೊಂಡ್ರ ಸರಿ ನಿಮ್ಮ ಈಗ ಸ್ವಲ್ಪ ಮಠಾಧೀಶರು ಎಲ್ಲರೂ ಸ್ವಲ್ಪ ಈ ಕಡೆಗೆ ಗಮನ ಕೊಟ್ರಿ ಅಂದ್ರೆ ಪರಿವರ್ತನೆ ಬರ್ಬೋದು ಸಮಾಜದಲ್ಲಿ. ನೀವು ಕೂಡ ಎಲ್ಲ ಕೊಟ್ರೆ ನಾವು ಪರಿವರ್ತನೆ ಬರ್ತಾರೆ. ನಮಗೆ ಗುರುಗಳಿಂದ ಬರ್ಬೇಕಲ್ಲ, ಮೇಲಿಂದ ಬರ್ಬೇಕದು. ಯೋಚನೆಗಳು ಭಾವನೆಗಳು ಅವೆಲ್ಲ ಮೇಲಿಂದ ಬರ್ಬೇಕು. ಒಂದು ಆಶಾ ಭಾವನೆ ಅನ್ನಂತದಾದ್ರೂ ಕೂಡ ನೀವು ಮಾಡ್ತಾ ಇರೋದೇ ಒಂದು ಆಶಾಭಾವನೆ ನಮ್ಗೆ. ನಿಮ್ಮದೊಂದು ಆಶಾಭಾವನೆ ವಿಶ್ವವಾಗಿ ಅದನ್ನ ಹೆಸರು ನೋಡ್ತಾ ಇದ್ದೀವಿ ಏನೇ ಆಗಿದೆ ಅಂತದಾಗಿ ಅದೇ ಒಂದು ಮುಖ್ಯ. ಇಲ್ಲ ಈಗ ಅವ್ರು ಸಾಣೆಹಳ್ಳಿ ನಾಯಕತ್ವ ವಹಿಸೋದ್ ಬೇಕಲ್ಲ. ಶೇಪ್ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ವಿ, 15 ವರ್ಷದಿಂದ ಮಾಡ್ತಾ ಇದ್ವಿ ನಾನ್ ಎಲೆಕ್ಷನ್ ಹಂಗೆ ಗೆದ್ದು ಒಂದ್ಸರಿ MLA 2004 ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ಕೆಲವು ವಿಜ್ಞಾನಿಗಳು ಎಲ್ಲರನ್ನ ಜೊತೆಗೆ ತಗೊಂತ ಇದ್ದಾರೆ. ವಿಜ್ಞಾನಿಗಳು, ಕವಿಗಳು, ನಮ್ಮ ಸಾಹಿತಿಗಳು, ಪರಿಸರವಾದಿಗಳು ಎಲ್ಲರನ್ನು ಜೊತೆ ತಗೊಂತಾರೆ. ಮಠಾಧೀಶರು ಜೊತೆಗೆ ಈ ಸರ್ವೋದಯದ ಇದು ಹಿನ್ನೆಲೆ ಏನಂತಿಲ್ಲ ಅದೇ ಇದ್ರ ಆಗಿರ್ತಕ್ಕಂಥ ಇದಕ್ಕೆ ಊಟಕ್ಕೆ ಅಂತಲ್ಲ, ಒಳ್ಳೆ ಇದ್ರಲ್ಲಿ ಮಾರ್ಗದಲ್ಲಿ ದೇಶದ ಒಂದು ರಾಜಕೀಯ ಕ್ಷೇತ್ರದ ಬದಲಾವಣೆ ಒಳ್ಳೆ ವಾತಾವರಣ ಉಂಟು ಮಾಡಬೇಕು, ಒಳ್ಳೆ ಆದರ್ಶಗಳನ್ನ ಜನರಿಗೆ ತುಂಬಬೇಕು ಅನ್ನುವಂತ ಉದ್ದೇಶವನ್ನು ಮಹಿಮಾ ಪಟೇಲ್ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ನಾಡಿನ ಜನತೆಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಯಾವುದೇ ಹಣ, ಜಾತಿ, ತೋಳ್ಬಲ ಇವ್ಯಾವ ಇಲ್ಲದೆ ಈ ನಮ್ಮ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನು ಹೇಗೆ ಉಳಿಸಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ತುಂಬಾ ಇನಿಷಿಯೇಟಿವ್ ತಗೊಂಡು ಈ ಕೆಲಸವನ್ನ ಮಹಿಳೆಯರು ತಮ್ಮ ತಲೆ ಮೇಲೆ ಎಳ್ಕೊಂಡಿದ್ದನ್ನ ನಿಜವಾಗ್ಲೂ ಕೂಡ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅನೇಕ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಬಹಳಷ್ಟು. ಆದ್ರೆ ಸಂಖ್ಯೆ ಕಡಿಮೆ ಇದೆ. ಈ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ. ಇವತ್ತು ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದಾರೆ ಅಂತ ಹೇಳ್ಬೇಕಾಗಿದೆ. ಯಾಕೆಂದ್ರೆ ಪ್ರವಾಹದ ವಿರುದ್ಧ ಈಜೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಅದನ್ನ ಕಷ್ಟ ಇದೆ ಅಂತೇಳಿ ಅವ್ರೇನ್ ಸುಮ್ಮನೆ ಕೂತ್ಕೊಂಡಿಲ್ಲ. ಏನೇ ಆಗ್ಲಿ ಎಡರಡಿಸಿದ ವೇಳೆ ಧೈರ್ಯವನ್ನು ಅಂತ ಹೇಳ್ತಾರೆ. ಕಷ್ಟ ಬಂದಾಗ ಧೈರ್ಯ ಇರಲೇಬೇಕು ಅಂತೇಳಿ ಹಾಗೆ ಆ ಧೈರ್ಯವನ್ನ ತೆಗೆದುಕೊಂಡು ಇವತ್ತವ್ರಿಗೆ ಹಿನ್ನೆಲೆನೂ ಇದೆ, ತಮ್ಮಲ್ಲೇ ಆ ಕ್ರಿಯಾಶಕ್ತಿನೂ ಇದೆ. ಅವೆಲ್ಲವನ್ನ ಇಟ್ಕೊಂಡವರು ಈ ಒಂದು ಆಂದೋಲನವನ್ನು ಮಾಡ್ತಾ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಪರಿವರ್ತನೆ ತರಬೇಕು, ಒಳ್ಳೆ ವಾತಾವರಣ ಉಂಟು ಮಾಡಬೇಕು. ಮತ್ತೆ ದೇಶದ ಒಂದು ರಾಜಕೀಯ ಕ್ಷೇತ್ರದ ಬದಲಾವಣೆ ಒಳ್ಳೆ ವಾತಾವರಣ ಉಂಟು ಮಾಡಬೇಕು, ಒಳ್ಳೆ ಆದರ್ಶಗಳನ್ನು ಜನರಿಗೆ ತುಂಬಿಕೊಳ್ಳುವಂತ ಉದ್ದೇಶವನ್ನು ಇಟ್ಕೊಂಡು ಮಹಿಮಾ ಪಟೇಲ್ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ನಾಡಿನ ಜನತೆಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದು. ಯಾವುದೇ ಹಣ, ಜಾತಿ, ತೋಳ್ಬಲ ಇವ್ಯಾವ ಇಲ್ಲದೆ ಈ ನಮ್ಮ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನ ಹೇಗೆ ಉಳಿಸಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ತುಂಬಾ ಇನಿಷಿಯೇಟಿವ್ ತಗೊಂಡು ಈ ಕೆಲಸವನ್ನ ಮಹಿಮಾ ಪಟೇಲ್ ತಮ್ಮ ತಲೆ ಮೇಲೆ ಎಳ್ಕೊಂಡಿದ್ದನ್ನ ನಿಜವಾಗ್ಲೂ ಕೂಡ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅನೇಕ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಬಹಳಷ್ಟು. ಆದ್ರೆ ಸಂಖ್ಯೆ ಕಡಿಮೆ ಇದೆ. ಈ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿರುವಂತಹದ್ದು. ಇವತ್ತು ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದಾರೆ ಅಂತ ಹೇಳ್ಬೇಕಾಗಿದೆ ಅವರು. ಯಾಕೆಂದ್ರೆ ಪ್ರವಾಹದ ವಿರುದ್ಧ ಈಜೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಅದನ್ನ ಕಷ್ಟ ಇದೆ ಅಂತೇಳಿ ಅವ್ರೇನ್ ಸುಮ್ಮನೆ ಕೂತ್ಕೊಂಡಿಲ್ಲ. ಏನೇ ಆಗ್ಲಿ ಎಡರಡಿಸಿದ ವೇಳೆ ಧೈರ್ಯವನ್ನು ಅಂತ ಹೇಳ್ತಾರೆ. ಕಷ್ಟ ಬಂದಾಗ ಧೈರ್ಯ ಇರಲೇಬೇಕು ಅಂತೇಳಿ ಹಾಗೆ ಆ ಧೈರ್ಯವನ್ನ ತೆಗೆದುಕೊಂಡು ಇವತ್ತವ್ರಿಗೆ ಹಿನ್ನೆಲೆನೂ ಇದೆ, ತಮ್ಮಲ್ಲೇ ಆ ಕ್ರಿಯಾಶಕ್ತಿನೂ ಇದೆ. ಅವೆಲ್ಲವನ್ನ ಇಟ್ಕೊಂಡವರು ಈ ಒಂದು ಆಂದೋಲನವನ್ನು ಮಾಡ್ತಾ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಪರಿವರ್ತನೆ ತರಬೇಕು, ಒಳ್ಳೆ ವಾತಾವರಣ ಉಂಟು ಮಾಡಬೇಕು. ಮತ್ತೆ ಯಾವುದೇ ಹಣ, ಆಸೆ, ಆಮಿಷಗಳಿಗಾಗಿ ಬಲಿಗೊಡದೆ ನಮ್ಮ ಪವಿತ್ರವಾದಂಥ ಮತವನ್ನ ನಮ್ಮ ಆಯ್ಕೆಯ ಪ್ರಕಾರ ಯಾರಿಗೆ ಬೇಕಾದ್ರೂ ಚಲಾಯಿಸುವಂತಹ ಒಂದು ವಾತಾವರಣ ಉಂಟಾಗಬೇಕು. ಒಳ್ಳೆ ವ್ಯಕ್ತಿಗಳು ಇವತ್ತು ಬರಬೇಕು. ಒಳ್ಳೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಒಳ್ಳೆ ವ್ಯಕ್ತಿಗಳು ಬಂದಾಗ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ವಿಧಾನಸಭೆ, ವಿಧಾನ ಪರಿಷತ್ ಇರ್ಬೋದು. ಜೊತೆ ಈಗ ನಮ್ಮ ನಾಗರಾಜರವರು ಈಗ
ನಾಗರಾಜ್ ಮಾಲೂರ್ನವರು ನಮ್ಮ ಪದವೀಧರ ಕ್ಷೇತ್ರಕ್ಕೆ ಈಗ ನಿಂತ್ಕೋತಾ ಇದ್ದಾರೆ. ಅವರಿಗೆ ಬೆಂಬಲವಾಗಿ ಹಿನ್ನೆಲೆಯಾಗಿ ನಿಂತಿದ್ದಾರೆ. ಯಾಕೆ ನಿಂತವ್ರು ಬರಬೇಕು ಯುವಕರು, ಜೊತೆಗೆ ಇಂತಹ ಒಂದು ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಇರುವಂತಹ ಇವತ್ತು ರಾಜಕೀಯದಲ್ಲೂ ಇರಬೇಕು. ವೃತ್ತಿಯಿಂದ ಅವರು ಇವತ್ತು ವೈದ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದೊಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ರಾಜಕೀಯ ಕ್ಷೇತ್ರದ ಅವಕಾಶ ಸಿಕ್ಕಾಗ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೂ ಇಂಥ ಒಳ್ಳೆ ವ್ಯಕ್ತಿಗಳು ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನನಗೆ ವಿಶೇಷವಾಗಿ ಮಹಿಮಾ ಪಟೇಲರು ನಮ್ಮ ರಾಜ್ಯದ ಒಬ್ಬ ವಿಶೇಷ ರಾಜಕಾರಣಿ ಅಂತ ಹೇಳಬೇಕಾಗಿರುವಂಥದ್ದು. ಅಂಥ ಶಿಕ್ಷಣೆಯನ್ನು ಅಂತ ಹೇಳಬೇಕು ವಿಶೇಷವಾಗಿ, ಅಂತ ವಿಶೇಷ ರಾಜಕಾರಣಿ. ಅದ್ರ ಜೊತೆಗೆ ಜಯೇಶ್ ಪಟೇಲ್ರನ್ನು ನಾವು ಜ್ಞಾಪಿಸ್ಕೋಬೇಕಾಗಿರುವಂಥದ್ದು. ನಮ್ಮ ನಾಡಿನ ಅಪ್ರತಿಮವಾದ ವಾಕ್ಪಟು ಆಗಿದ್ದಂತಹ ಅವರು ನಮ್ಮ ದೇಶದ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಪಾರ್ಲಿಮೆಂಟ್ನಲ್ಲಿ ಪ್ರಥಮವಾಗಿ ಕನ್ನಡದಲ್ಲಿ ಮಾತನಾಡಿದವರು ಅಂತ ಹೆಮ್ಮೆ ಇದೆ, ನನಗೆ ಅಭಿಮಾನ ಇದೆ. ನಮಗೆ ಯಾರೂ ಕೂಡ ಆ ಒಂದು ಇನಿಷಿಯೇಟಿವ್ ತೆಗೆದಿರದೇ ಇದ್ದಾಗ ಜಯೇಶ್ ಪಟೇಲ್ರವರು ಪಾರ್ಲಿಮೆಂಟ್ನಲ್ಲಿ ಕನ್ನಡದ ಒಂದು ಡಿಂಡಿಮವನ್ನು ಬಾರಿಸಿದ್ರು ಅನ್ನೋದಿದೆಯಲ್ಲ, ಅದು ಇವತ್ತಿಗೂ ಕೂಡ ಯಾವತ್ತಿಗೂ ಉಟ್ಕೊಂಡು ಬಂದಿರುವಂಥದ್ದು. ಹಿನ್ನೆಲೆ ಅವರಿದ್ರೂ ಕೂಡ ಆ ಹಿನ್ನೆಲೆಯನ್ನು ಬಳಸ್ಕೊಂತ ಇಲ್ಲ. ನಮ್ಮ ತಂದೆ ಹಿನ್ನೆಲೆ ಇದೆ ಅಂತ ಅವ್ರಿಗೆ ನಾವು ವರ್ಚಸ್ಸನ್ನು ಬಳಸ್ಕೊಂತ ಇಲ್ಲ, ಆ ಪ್ರಭಾವಳಿಯನ್ನು ಇಟ್ಕೊಂಡಿಲ್ಲ. ಅವರು ಸ್ವಂತಿಕೆಯನ್ನು ಇಟ್ಕೊಂಡು ಅವರದೇ ಒಂದು ವಿಚಾರಗಳನ್ನು ಇಟ್ಕೊಂಡು, ಚಿಂತನೆಗಳನ್ನು ಇಟ್ಕೊಂಡು ಈ ಒಂದು ಆಂದೋಲನ ಮಾಡ್ತಾ ಇರೋದು ತುಂಬ ಸಂತೋಷ. ಎಲ್ಲರೂ ಕೂಡ ಇದಕ್ಕೆ ಬೆಂಬಲಿಸಬೇಕು. ಒಳ್ಳೆ ಕಾರ್ಯ ಯಾವುದೇ ಇರಲಿ ಅದನ್ನು ಪ್ರತಿಯೊಬ್ಬರು ಕೂಡ ಬೆಂಬಲಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರ ಈ ಕಾರ್ಯ ಇವತ್ತು ಫಲ ಕೊಡದೇ ಇರ್ಬೋದು, ತಕ್ಷಣದಲ್ಲಿ ಫಲ ಕೊಡದೇ ಇರ್ಬೋದು, ದೀರ್ಘಾವಧಿಯಲ್ಲಿ ಫಲ ಕೊಟ್ಟೇ ಕೊಡ್ತೇವೆ ಅಂತ ಒಂದು ನಂಬಿಕೆ ಇದೆ ನಮಗೂ ಕೂಡ. ನಾವು ಇವತ್ತು ಏನು ಬಯಸ್ತಾ ಇದೀವಿ ಅಂದರೆ ತಕ್ಷಣ ಫಲ ಬೇಕು ಅಂತ ಬಯಸ್ತಾ ಇದೀವಿ. ಇದಾಗಲ್ಲ, ಇದು ತಕ್ಷಣ ಫಲ ಸಿಗುವಂಥದ್ದಲ್ಲ. ಇದು ಸುದೀರ್ಘಾವಧಿಯಲ್ಲಿ ಕೂಡ ಒಂದು ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗುವಂತಹದ್ದು. ಇವತ್ತು ಅವರು ಬಿತ್ತಾ ಇರುವಂಥ ಬೀಜ ಒಂದಲ್ಲ ಒಂದು ದಿವಸ ಮರ ಆಗಿ ಹೆಣ್ಣು ಕೊಟ್ಟೆ ಕೊಡ್ತದೆ ಎನ್ನುವಂಥ ನಂಬಿಕೆ, ಭರವಸೆ, ಆತ್ಮವಿಶ್ವಾಸ, ಸಕಾರಾತ್ಮಕ ಮನೋಭಾವ ನಮ್ಮನ್ನೆಲ್ಲ ಇದ್ದರೆ ಅದು ಬೆಳ್ಕೊಂಡು ಹೋಗ್ತೀವಿ ಎನ್ನುವಂತಹ ಮಾತನ್ನಿಂದ ಅವರ ಈ ಆಂದೋಲನಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತೇಳಿ ಹಾರೈಸ್ತೇವೆ.